ಮಾದಕ ವ್ಯಸನದಿಂದ ಭವಿಷ್ಯವೇ ಸರ್ವನಾಶವಾಗುತ್ತದೆ. ಮಾದಕ ವಸ್ತುಗಳ ಸೇವನೆಯು ಜೀವಕ್ಕೆ ಅಪಾಯಕಾರಿ ಎಂದು ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ಹೇಳಿದ್ದಾರೆ. ನಗರದ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಜಿಲ್ಲಾ ಪೊಲೀಸ್ ಹಾಗೂ ಚಳ್ಳಕೆರೆ ಪೊಲೀಸ್ ಇಲಾಖೆ ವತಿಯಿಂದ ನಶೆಮುಕ್ತ ಭಾರತ ಆಂದೋಲನ ಕುರಿತು ಯುವಕರಿಗೆ ಆಯೋಜಿಸಿದ್ದ ವಿವಿಧ ಕ್ರೀಡಾಕೂಟಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಇಂದಿನ ಯುವ ಪೀಳಿಗೆ ಮಾದಕ ವಸ್ತು, ಮದ್ಯ, ಗುಟ್ಕಾ, ಗಾಂಜಾ ಇಂತಹ ಮಾದಕ ನಶೆ ವಸ್ತುಗಳಿಂದ ದೂರವಿದ್ದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸದೃಢ ಆರೋಗ್ಯವಂತರಾಗಲು ಸಾಧ್ಯ. ನಶೆ ವಸ್ತು ಬಳಕೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಎಲ್ಲರ ಸಹಕಾರ ಅಗತ್ಯ ಎಂದು ಮನವಿ ಮಾಡಿದ್ದಾರೆ. ಠಾಣಾಧಿಕಾರಿ ಕೆ ಕುಮಾರ್ ಮಾತನಾಡಿ, ಮಾದಕ ವಸ್ತುಗಳು ಎಂಬುದು ವಿನಾಶಕಾರಿ ವಸ್ತುಗಳು. ಯುವಕ ಯುವತಿಯರು ಬಹುಬೇಗನೆ ಮಾದಕ ವಸ್ತುಗಳಿಗೆ ಆಕರ್ಷಿತರಾಗಿ ಆರೋಗ್ಯ ಹಾಗೂ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಮಾದಕ ವ್ಯಸನಿಗಳು ತಮ್ಮ ಕುಟುಂಬದ ನೆಮ್ಮದಿ ಕೆಡಿಸುತ್ತಿದ್ದಾರೆ, ಜೊತೆಗೆ ಸಮಾಜಕ್ಕೂ ಕಂಟಕಪ್ರಾಯರಾಗುತ್ತಿದ್ದಾರೆ. ದೇಶದ ಭವಿಷ್ಯ ಯುವಕ ಯುವತಿಯರ ಮೇಲೆ ಅವಲಂಬಿತವಾಗಿದೆ. ಆದರೆ ಯುವಕ ಯುವತಿಯರು ಪಾಶ್ಚಿಮಾತ್ಯ ಸಂಸ್ಕೃತಿಯ ಅನುಕರಣೆಯಿಂದ ಮಾದಕ ವ್ಯಸನಿಗಳಾಗುತ್ತಿದ್ದಾರೆ. ಇದರಿಂದ ಕುಟುಂಬಗಳು ಬೀದಿಗೆ ಪಾಲಾಗುತ್ತಿವೆ ಮತ್ತು ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತದೆ. ಇದು ಆತಂಕಕಾರಿ ಬೆಳವಣಿಗೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ದೇವೇಂದ್ರಪ್ಪ, ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್, ಈರೇಶ್, ದೈಹಿಕ ಶಿಕ್ಷಕರು ಇತರರು ಹಾಜರಿದ್ದರು. ಕ್ರೀಡೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಯುವತಿ ಯುವಕರು ಭಾಗವಹಿಸಿದರು. ಎಷ್ಟು ಕಿಲೋಮೀಟರ್ ಓಡಬೇಕು, ಎಷ್ಟು ನಿಮಿಷದಲ್ಲಿ ಓಡಬೇಕು, ಪುಷಪ್ಸ್ ಎಷ್ಟು ಮಾಡಬೇಕು, 26ನೇ ತಾರೀಕು ಎಲ್ಲವಿದೆ. ಎಲ್ಲವೂ ಕೂಡ ಮಾಡಿ ಚಿತ್ರದುರ್ಗ ಜಿಲ್ಲಾ ಬರೀ ಪ್ರೈಸ್ಗೋಸ್ಕರ ನಾನು ಫಸ್ಟ್ ಬರಬೇಕು, ಸೆಕೆಂಡ್ ಬರಬೇಕು ಅನ್ನೋ ಉದ್ದೇಶ ಏನು ನೀವು ಮಾಡ್ತಿದ್ದೀರಲ್ಲ, ಇದು ನಿಮ್ಮ ಸದೃಢತೆಯನ್ನು ಗೊತ್ತಾಗ್ತದೆ. ನಾವು ಕಂಡುಹಿಡಿತೀವಿ ಸದೃಢರು ಅಂತ ಹೇಳ್ಬಿಟ್ಟು ಫಸ್ಟ್ ಬಂದವರು ಮಾತ್ರ ಸದೃಢರು, ಲಾಸ್ಟ್ ಬಂದವರು ಸದೃಢರು ಡಿಸೈಡ್ ಮಾಡೋಕ್ಕಾಗಲ್ಲ. ಮಾಡಿ ಬಟ್ ಇದ್ರ ಜೊತೆಗೆ ಇಲ್ಲಿ ಎಷ್ಟು ಕಿಲೋಮೀಟರ್ ಓಡಬೇಕು, ಎಷ್ಟು ನಿಮಿಷದಲ್ಲಿ ಓಡಬೇಕು, ಪುಷಪ್ಸ್ ಎಷ್ಟು ಪ್ರೋಗ್ರಾಮ್ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಕೂಡ ಮಾಡಿ ಪ್ರಯತ್ನ ಮಾಡೋಣ. ಅದು ಇದು ಬರೀ ಪ್ರೈಸ್ಗೋಸ್ಕರ ನಾನು ಫಸ್ಟ್ ಬರಬೇಕು, ಸೆಕೆಂಡ್ ಬರಬೇಕು ಅನ್ನೋ ಉದ್ದೇಶ ಇಲ್ಲಿ ಏನು ನೀವು ಮಾಡ್ತಿದ್ರಲ್ಲ, ಎಷ್ಟು ಕಿಲೋಮೀಟರ್ ಓಡಬೇಕು, ನಿಮ್ಮ ಸದೃಢತೆಯನ್ನು ಗೊತ್ತಾಗ್ತದೆ. ನಾವು ಕಂಡುಹಿಡಿತೀವಿ ಸದೃಢರು ಅಂತ ಹೇಳ್ಬಿಟ್ಟು ಫಸ್ಟ್ ಬಂದವರು ಮಾತ್ರ ಸದೃಢರು, ಲಾಸ್ಟ್ ಬಂದವರು ಬರೀ ಪ್ರೈಸ್ಗೋಸ್ಕರ ನಾನು ಫಸ್ಟ್ ಬರಬೇಕು, ಸೆಕೆಂಡ್